ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಎರಡೂ ಎಲ್ಲಾ ರಂಗಗಳಲ್ಲೂ ಇರುತ್ತೆ ಅಂತ ಹೌದು, ಹೇಳ್ಬಿಟ್ಟು. ಹೌದು. ಸೊ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ನೀವು ಯಾವ್ದಾದ್ರು ಒಂದು ಕಹಿ ಘಟನೆ ಅನ್ನುವಂಥದ್ದು ಏನಾದ್ರು ನಡೆದಿದ್ಯಾ? ಆ, ಇರುತ್ತೆ. ನನಗೆ ಸಿನಿಮಾ ಮಾಡ್ಬೇಕಂದ್ರೆ ಹ್ಮ್. ಒಂದಿಷ್ಟು ದುಡ್ಡು ಹಾಕಿ, ಹ್ಮ್. ಈ ತರ ಮಾಡೋಣ, ಆ ತರ ಮಾಡೋಣ ಹ್ಮ್. ಅಂತೆಲ್ಲ ಹ್ಮ್. ಸುಳ್ಳು ಮಾತುಗಳು ಹ್ಮ್. ಮಾತಾಡ್ಕೊಂಡು ಇದು ಹ್ಮ್. ಮಾಡಿರೋದು ಕೂಡ ಬಹಳಷ್ಟಿದೆ. ಹ್ಮ್. ನಾನು ಡೈರೆಕ್ಟರ್ ಅವಾಗ ನನಗೆ ಗೊತ್ತಿರ್ಲಿಲ್ಲ. ಗಾಂಧಿನಗರ ಅಲ್ಲೇ ಕುತ್ಕೊಂಡು ಹ್ಮ್. ಒಬ್ರು ಡೈರೆಕ್ಟರ್ ಅಂತ ಹೇಳಿದ್ರು. ಆ ಮನುಷ್ಯ ಇವತ್ತು ಎಲ್ಲೂ ಕಾಣಿಸ್ತಾನೆ ಇಲ್ಲ ಹ, ಹ. ನನಗೆ. ದೊಡ್ಡ ಡೈರೆಕ್ಟ್ರು ಈ ತರ ಶಿವಣ್ಣ ಅವ್ರ ಜೊತೆ ಮಾಡ್ತಾ ಇದೀನಿ, ಹ್ಮ್. ಒಂದು 30 ಲಕ್ಷ 40 ಲಕ್ಷ ತಗೊಂಡ್ಬಂದ್ ಹಾಕಿ ಅದು ಇದು ಅಂತೆಲ್ಲ ಹೇಳಿ ಬಹಳಷ್ಟು ತಲೆ ಕೆಡಿಸಿದ್ರು. ಹ್ಮ್. ಎಷ್ಟೊಂದ್ ಜನ ಗೊತ್ತಿರಲ್ಲ, ಏನೋ ಹೇಳ್ತಿದ್ದಾರೆ ಆಗಬಹುದೇನೋ ಅನ್ನೋ ಒಂದು ಹ್ಮ್. ಧೈರ್ಯದಲ್ಲಿ ಬಂದು ದುಡ್ಡು ಹಾಕ್ಬಿಡ್ತಾರೆ. ಆ ದುಡ್ಡು ಸಿನಿಮಾಲ್ಲೂ ಕಾಣಲ್ಲ, ಹ್ಮ್. ಯಾರೋ ಅದನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಹೌದು. ಬಹಳಷ್ಟು ಒಂದು ತಪ್ಪು ಇದು ಇಲ್ಲಿ ನಡೀತಾ ಇರೋದು ಹ್ಮ್. ಇಂಡಸ್ಟ್ರಿಯಲ್ಲಿ. ಏನಂದ್ರೆ ಪ್ರೊಡ್ಯೂಸರ್ನ ನಂಬಿಸ್ಬಿಟ್ಟು ಕರ್ಕೊಂಡ್ ಬರ್ತಾರೆ, ಯಾರೋ ಒಬ್ಬರನ್ನ ಪ್ರೊಡ್ಯೂಸರ್ ಮಾಡ್ತಾರೆ. ಅವರು ಪಾಪ ಸಿನಿಮಾ ಅವ್ರಿಗೆ ಗೊತ್ತಿರಲ್ಲ, ಹ್ಮ್. ಕರ್ಕೊಂಡ್ ಬಂದಾದ್ಮೇಲೆ ಅವ್ರ ಕೈಯಿಂದ ಏನೋ ಒಂದು ಮಾಡಿಸಿ 1 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅನ್ಬಿಟ್ಟು ಅದನ್ನ 2, 3 ಕೋಟಿ ಮಾಡಿ ಸಿನಿಮಾ ಮುಗಿಯಲ್ಲ, ಅವ್ರು ಹಾಕಿದ ದುಡ್ಡು ವಾಪಸ್ ಬರಲ್ಲ, ಬಂಡವಾಳ ಹೋಯ್ತು. ಸೊ ಆತರ ಕಷ್ಟಗಳು ಬಹಳಷ್ಟು ಜನ ನೋಡ್ತಿದ್ದಾರೆ. ಹ್ಮ್. ಪರ್ಸನಲ್ ಆಗಿ ನಾನೇನು ಹೇಳೋದಂದ್ರೆ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟ್ ಸಿನಿಮಾನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ ಅದ್ರ ಬಗ್ಗೆ. ಹ್ಮ್. ಕೇಳಿ, ಒಂದ್ 4-5 ಜನನ ಇಂಡಸ್ಟ್ರಿಯಲ್ಲಿ ಇರೋರ್ನ ಕೇಳಿ, ಹ್ಮ್. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನನಗೆ ಆತರ ಒಂದು ಕಹಿ ಘಟನೆ ನಡೆದಿತ್ತು. ಹ್ಮ್. ಬಟ್ ಆ ಕಹಿ ಘಟನೆನೂ ಕೂಡ ನಾನು ಸಿಹಿ ಘಟನೆಯಾಗಿ ಹ್ಮ್. ಇದು ಮಾಡ್ಕೊಂಡಿದ್ದೆ. ಅದೇ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಆಡಿಷನ್ ಫುಟೇಜ್ ಮಾಡಿ ಹ್ಮ್. ನಾನು ಕಳಿಸ್ತಿದ್ದೆ ಎಲ್ಲರಿಗೂ, ಈ ತರ Okay. ಒಂದು ಕ್ಯಾರೆಕ್ಟರ್ ನಾನು ನೋಡಿದ್ದೆ ಅಂತ ಹೇಳಿ. ಹ. ಸೊ ಅದರಿಂದನೇ ನನಗೊಂದು 2-3 ಸಿನಿಮಾಗಳು ಕೂಡ ಬಂತು. ಒಳ್ಳೇದಲ್ಲ, ಸೊ ಹೊಡೆದ್ ಬಿಟ್ರಿ ಲಾಟ್ರಿ. ಅದೇ, ಹಾಗೆ ಬೇರೆ ತರ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ. ಮಾತಾಡ್ತಾ ನೀವು ಹಂಗೆ ಹೇಳಿದ್ರಿ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಕಲಾವಿದರಾಗಿ ನಾನು ನಟನೆಯನ್ನೇ ಅವಲಂಬಿತನಾಗ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ರಿಗೂ ಒಂದೊಂದ್ಸಲ ಅವಕಾಶಗಳು ಸಿಗುತ್ತೆ. ನೀವು ಆಗ್ಲೇನು ಹೇಳ್ತಾ ಇದ್ರಿ ಅವಕಾಶಗಳಿಗೋಸ್ಕರ 2018ರಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ಅಂತ. ಹೌದು. ಸೊ ಈ ಮನಿ ಸೇವಿಂಗ್ ಬಗ್ಗೆ ಎಲ್ಲ, ಹಾಗೇನೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಎಲ್ಲ ಹೆಂಗ್ ಇಟ್ಕೊಂಡಿರ್ತೀರಾ ನೀವು? ಯಾವ ತರ ಮೇಂಟೈನ್ ಮಾಡ್ತೀರಾ ಅಂತ? ಆ ನಟನಾಗಿ ಅದು ಬಹಳ ಒಂದು ಹ್ಮ್. ಕಷ್ಟದ ವಿಷಯ. ಯಾಕಂದ್ರೆ ಇವತ್ತು ಕೆಲಸ ಇದ್ರೆ ನೆಕ್ಸ್ಟ್ 3 ತಿಂಗಳು ಕೆಲಸ ಹ್ಮ್. ಇರಲ್ಲ. ಹೌದು. ಸೊ ಬೇರೆ ಇಂಡಸ್ಟ್ರಿಯಲ್ಲಿ ಇರೋರು ಹೇಗೆ ಅಂದ್ರೆ, ಪ್ರತಿ ತಿಂಗಳು ಸಂಬಳ ಬರುತ್ತೆ, ಹ್ಮ್. ನಾನು ಹೀಗೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಒಂದು ಕಾರ್ ತಗೋತೀನಿ, EMI ಅಲ್ಲಿ ಹೀಗೆ ಕಟ್ಕೊಂಡು ಹೋಗ್ತೀನಿ ಹ್ಮ್. ಅನ್ನೋಂತ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಬಟ್ ಬೆಳ್ಳಿ ತೆರೆಯಲ್ಲೇ ನಾನು ಜೀವನ ನೋಡ್ಬೇಕು ಅನ್ನೋರಿಗೆ ಒಂದ್ ಸ್ವಲ್ಪ ಕಷ್ಟ. ಹ್ಮ್. ಒಂದ್ ತಿಂಗಳು ನನಗೆ ಬಹಳ ಒಂದೊಳ್ಳೆ ದುಡ್ಡು ಬರ್ಬಹುದು, ಆಮೇಲೆ ಒಂದ್ 3-4 ತಿಂಗಳು ಖಾಲಿಯಾಗಿ ಕೂರ್ಬೇಕಾಗುತ್ತೆ. ಸೊ ಆ 1 ತಿಂಗಳಲ್ಲಿ ಏನ್ ಬಂದಿರುತ್ತೆ ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡು, ಆ 3-4 ತಿಂಗಳಿಗೆ ಪ್ಲಾನ್ ಮಾಡ್ಕೊಂಡು, ಹ್ಮ್. ಮತ್ತೆ ಇನ್ನೊಂದು ಸಿನಿಮಾ ಬರೋವರೆಗೂ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನ ಹ್ಮ್. ಖಂಡಿತವಾಗ್ಲೂ ಅದನ್ನ ಪ್ಲಾನ್ ಮಾಡ್ಲೇಬೇಕಾಗತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾಗಿದ್ರೆ ಖಂಡಿತವಾಗ್ಲೂ ಆ ತೊಂದರೆ ಇದ್ದೇ ಇರುತ್ತೆ. ಒಳ್ಳೆ ಶ್ರೀಮಂತರಾಗಿದ್ದು ಫ್ಯಾಮಿಲಿ ಸೆಟ್ಲ್ ಆಗಿದೆ, ಅವ್ರ ತಂದೆ ಮಾಡಿಟ್ಟಿದ್ದಾರೆ ಅಥವಾ ಅವರ ಪೂರ್ವಜರು ಮಾಡಿ ಇಟ್ಟಿದ್ದಾರೆ ಅಂದ್ರೆ ಆ ತಲೆನೋವುಗಳಿರಲ್ಲ. ಬಟ್ ಮಿಡಲ್ ಕ್ಲಾಸ್ ಅಂತ ಬಂದಾಗ ಇದನ್ನ ಯೋಚನೆ ಮಾಡಿ ಆ ಖರ್ಚುಗಳು ಹೇಗೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಇವಾಗ ನಮ್ಮ ಮೇಲೆ ನಾವು ಕೆಲವೊಂದ್ಸಲ ಇನ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಬಾಡಿ ಫಿಟ್ನೆಸ್ ಇಟ್ಕೋಬೇಕಾಗತ್ತೆ. ಸೊ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅದೊಂದ್ ಕಡೆ ಒಳ್ಳೇದು, ನಮಗೂ ಕೂಡ ಒಳ್ಳೇದು, ಸಿನಿಮಾಗೂ ಕೂಡ ಅದು ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ. ಸೊ ಹೀಗೆ ನಾನು ಪ್ಲಾನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನೋಡ್ಕೋತೀನಿ. ಓಕೆ. ಬೇರೆ ಉದ್ಯಮಕ್ಕೆ ಏನಾದ್ರು ಕಾಲಿಡ್ತಿದ್ದೀರಾ? ಇಲ್ಲ, ಸದ್ಯಕ್ಕಂತೂ ನಾನು ಅನ್ಕೊಂಡಿಲ್ಲ. ಬಟ್ ಮೇ ಬಿ ಇನ್ನ ಈಗ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ ಪುಷ್ಪ 2 ಆದ್ಮೇಲೆ. ಇದೇ ತರ ಸ್ವಲ್ಪ ಆಪರ್ಚುನಿಟೀಸ್ ಬಂದ್ರೆ ಮೇ ಬಿ ಇನ್ನ ಪ್ಲಾನ್ ಮಾಡೋಣ ಏನಾದ್ರು ಯೋಚನೆ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.